ಭೀಮ್ನಮಾಸೆ ಪ್ರಯುಕ್ತ ಪೇಡನ ಮಾಡಿದ್ದೆ. ಹಾಗೆ ಭೀಮ್ನಮಾಸೆ ಪೂಜೆನ ಹೇಗೆಲ್ಲ ನಾನು ಮಾಡಿದೆ, ಹಾಗೆ ಹೇಗೆ ಸೆಲೆಬ್ರೇಟ್ ಮಾಡಿದೆ, ಹಾಗೆ ಎಲ್ಲ ರೀತಿಯೂ ಕೂಡ ನಾನು ಭೀಮ್ನಮಾಸೆನ ಮಾಡಿದ್ದು. ಕಂಪ್ಲೀಟ್ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸೋನಾ ಚಂದು ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಭೀಮ್ನಮಾಸೆಯ ಬ್ಲಾಗ್. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲ ವಿಡಿಯೋನೂ ಅಷ್ಟೇ ಅಲ್ಲಿದ್ದಲ್ಲೇ ಅಪ್ಲೋಡ್ ಮಾಡೋಣ ಅಂತ ಅನ್ಕೋತೀನಿ, ಬಟ್ ಟೈಮೇ ಆಗೋದಿಲ್ಲ. ಪಾಪು ನೋಡ್ಕೊತಾ ನನ್ನ ದಿನ ಕಳೆದೇ ಹೋಗುತ್ತೆ. ಇನ್ನು ನನ್ನ ಮಗ ಇರೋ ಟೈಮಲ್ಲಿ ನಾನು ಫೋನ್ ಇಟ್ಕೊಂಡು ಕೂತ್ಕೋತು ಅಂದರೆ ಅವನು ಅಮ್ಮ ನಂಗೆ ಫೋನ್ ಬೇಕು ಅಂತ ಹಠ ಮಾಡ್ತಾನೆ ಅಂತ ಹೇಳಿ ಅವನಿರೋ ಟೈಮಲ್ಲಿ ನಾನು ವಿಡಿಯೋ ಎಡಿಟಿಂಗ್ ಇರಲಿ, ವಿಡಿಯೋ ವಾಯ್ಸ್ ಕೊಡೋದಿರಲಿ ಏನೂ ಮಾಡೋಕ್ಕೋಗೋದಿಲ್ಲ. ಅವ್ನು ಯಾವ ಟೈಮಲ್ಲಿ ಅಂಗನವಾಡಿಗೆ ಹೋಗಿರೋ ಟೈಮಲ್ಲಿ ಮಾತ್ರ ನಾನು ವಿಡಿಯೋ ಎಡಿಟಿಂಗ್ ಮಾಡ್ಕೋತೀನಿ. ಇನ್ನು ಭೀಮ್ನಮಾಸೆಗೆ ಅಂತಲೇ ಎದ್ದು, ಇವತ್ತು ಭೀಮ್ನಮಾಸೆ ಇರೋದ್ರಿಂದ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಒರೆಸಿದ್ದೆ. ಇನ್ನು ಸ್ನಾನ ಮಾಡಿಕೊಂಡು ದೀಪ ಹಚ್ಚಬೇಕಿತ್ತು. ನನ್ನ ಮಗಳು ಕೂಡ ಅಷ್ಟೊತ್ತಿಗೆ ಮಲಗಿದ್ಲು. ಹಾಗಾಗಿ ನನ್ನ ಮಗಳು ಎದ್ದೋಳಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡು ಬಂದೆ. ಬಂದ ತಕ್ಷಣ ನಾನಿದ್ದಿದ್ದ ಟೈಮ್ಗೆ ಕರೆಕ್ಟಾಗಿ ಅವಳು ಎದ್ದು, ಇನ್ನು ಎದ್ದ ತಕ್ಷಣ ಎತ್ಕೊಂಡು ಕೂಡಲೇ ಬಟ್ಟೆ ಮೇಲೆ ಸುಸು ಮಾಡಿದ್ಲು. ಇನ್ನು ಅದು ತ್ಯಾವ ಹಾರಲಿ, ಕೂದಲು ತ್ಯಾವ ಹಾರ್ಕೊಳ್ಳಿ ಅಂತ ಹೇಳಿ ಕೂದಲು ಟ್ರೈ ಮಾಡಿಕೊಂಡೆ. ಇನ್ನು ಅವಳನ್ನ ಎತ್ಕೊಂಡು ಮತ್ತೆ ಪೂಜೆ ಮಾಡೋಕ್ಕಾಗೋದಿಲ್ಲ. ಅವಳನ್ನ ಮನೆಗೋಸ್ಬಿಟ್ಟೆ ಪೂಜೆ ಮಾಡಬೇಕು. ನಾನೇನಾರ ಕಡ್ಡಿಗಿರಕ್ಕೆ ಹೋಯ್ತಾಯಿದ್ರೆ ಅವಳು ಕೈಯೆಲ್ಲ ಇಟ್ಕೊಂಡು ಎಳೆದ್ಬಿಡ್ತಾಳೆ. ಅದಕ್ಕೆ ಏನಕ್ಕೆ ಬೇಕು ರಿಸ್ಕು? ಎಳೆ ಮಕ್ಳ ಜೊತೆ ರಿಸ್ಕ್ ತಗೊಳ್ಳೋಕ್ಕೆ ನಾವು ಹೋಗ್ಬಾರ್ದಲ್ವ. ಹಾಗಾಗಿ ಮತ್ತೆ ಅವಳ ಮನ್ಗೋ ತನಕ ವೆಯ್ಟ್ ಮಾಡಿ ಆಮೇಲಿಂದ ದೀಪ ಹಚ್ಚೋಣ ಅಂತ ಅಂದ್ಕೊಂಡೆ. ಈ ಗ್ಯಾಪಲ್ಲಿ ಆ ಕಡೆ ಈ ಕಡೆ ಆಟಾಡ್ತಾಯಿದ್ಲು. ಆಟಾಡಬೇಕಾದ್ರೆ ಹೋಗಿ ಆ ಕಡೆ ಬಿದ್ದೇ ಬಿಟ್ಲು. ಮಕ್ಕಳನ್ನ ಎಷ್ಟೇ ಕೇರ್ಫುಲ್ಲಾಗಿ ನೋಡ್ಕೊಂಡ್ರು ಯಾವ ರೀತಿ ಯಾಕೆ ಕ್ಷಣದಲ್ಲಿ ಬೀಳ್ತಾರೆ ಅಂತ ಗೊತ್ತಾಗೋದೇ ಇಲ್ಲ ಅಲ್ವಾ. ಕೊನೆಗೆ ಸ್ವಲ್ಪ ತಲೆ ಹತ್ರ ಏಟು ಮಾಡಿಕೊಂಡ್ಲು. ಮಕ್ಕಳಿಗೆ ಒಂಚೂರು ನೋವಾಯಿತು ಅಂದ ತಕ್ಷಣ ಎಷ್ಟು ನಮ್ಮ ಜೀವ ಎಷ್ಟು ಅಯ್ಯೋ ಏನಾಗೋಯ್ತು ಎಂತಾಗೋಯ್ತು ಅಂತ ಎಷ್ಟು ಭಯ ಪಡ್ತದೆ ಅಲ್ವಾ. ನನಗೂ ಕೂಡ ಅದೇ ಆ ಥರ ಆಯಿತು. ಇನ್ನು ಅವಳನ್ನ ಸಮಾಧಾನ ಮಾಡಿಸಿ ಅವಳನ್ನ ಮಲಗಿಸಿ ಮತ್ತೆ ತಿರ್ಗಿ ಅವಳನ್ನ ಮಲಗಿಸ್ಬಿಟ್ಟು ಭೀಮ್ನಮಾಸೆ ಪ್ರಯುಕ್ತ ಪೇಡನ ಮಾಡೋಣ ಅಂತ ಅಂದ್ಕೊಂಡು ಪೇಡನ ಸ್ಟಾರ್ಟ್ ಮಾಡಿದೆ. 1 ಕಪ್ಪು 2 ಕಪ್ಪಷ್ಟು ನಾನು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. 2 ಕಪ್ ಮಿಲ್ಕ್ ಪೌಡರ್ಗೆ ಒಂದು ಅರ್ಧ ಕಪ್ಪಷ್ಟು ಹಾಲಾದರೆ ಸಾಕು. ಲೋ ಫ್ಲೇಮಲ್ಲೇ ಬೇಯಿಸಿ ಹೈ ಫ್ಲೇಮ್ ಮಾಡೋಕ್ಕೆ ಹೋಗ್ಬಿಡಿ, ಎಲ್ಲ ಸೀದೋಗುತ್ತೆ. ಮತ್ತು ಅದರಲ್ಲೂ ನಾನ್ ಸ್ಟಿಕ್ಕಿ ತವ ಇದ್ದರೆ ಬೆಸ್ಟ್ ಅಂತ ಅನಿಸುತ್ತೆ. ನಾನು ಇದು ಸ್ಟೀಲ್ನ ತೊಗೊಂಡಿರೋದ್ರಿಂದ ಆಗಾಗ ತಳ ಹಿಡ್ಕೊತಾನೆ ಇತ್ತು. ಹಾಗಾಗಿ ನಾನ್ ಸ್ಟಿಕ್ಕಿ ತವ ಆದರೆ ಆರಾಮಾಗಿ ಚೆನ್ನಾಗಿ ಬೇಯಿಸ್ಕೋಬೋದು, ಯಾವುದೇ ರೀತಿ ಅಂಟಿಟ್ಕೊಳ್ಳೋದಿಲ್ಲ, ಹಾಗೆ ಸೀದೋಗೋದಿಲ್ಲ. ನಾನು ಸ್ಟೀಲ್ ತೊಗೊಂಡಿರೋದ್ರಿಂದ ಒಂದು 2 ನಿಮಿಷ ಬಿಡ್ತು ಅಂದರೆ ಸಾಕು ಅಲ್ಲಲ್ಲೇ ಎಲ್ಲ ಸೀದೋಗೋ ಥರ ಅನಿಸ್ತಾಯಿತ್ತು. ಇನ್ನು ಇದನ್ನೆಲ್ಲ ಚೆನ್ನಾಗಿ ಗಟ್ಟಿಯಾಗಬೇಕು, ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಲು ಮಿಲ್ಕ್ ಪೌಡ್ರು ಮತ್ತು ಹಾಲಿಂದ ಅಷ್ಟೇ, ಅವೆರಡನ್ನೇ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಗಟ್ಟಿ ಬರೋ ತನಕ ಬೇಯಿಸ್ಕೋಬೇಕು. ಇನ್ನು ಅದಾದ ನಂತರ 1 ಕಪ್ ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ ಸಕ್ಕರೆ ಆದರೆ ಸಾಕು. ನೀವು ಜಾಸ್ತಿ ಶುಗರ್ ಇಷ್ಟಪಡ್ತೀರಾ ಅಂದರೆ, ಸ್ವೀಟ್ ಇಷ್ಟಪಡ್ತೀರಾ ಅಂದರೆ 3/4 ಕಪ್ ಹಾಕ್ಕೋಬೋದು. ನಾನು ಆ ಮಿಲ್ಕ್ ಪೌಡ್ರಲ್ಲೇ ಸ್ವಲ್ಪ ಸ್ವೀಟ್ ಇರೋದ್ರಿಂದ 2 ಕ್ವಾಂಟಿಟಿ ಸರಿ ಹೋಗುತ್ತೆ ಅಂತ ಹೇಳಿ ಅರ್ಧ ಕಪ್ ಅಷ್ಟೇ ಹಾಕ್ಕೊಂಡೆ. ಇನ್ನು ಅದು ಅಷ್ಟೇ ಸಕ್ಕರೆ ಎಲ್ಲ ಕರಗ್ತಾ ಬಂದು ತೆಳ್ಳೆ ಆಗುತ್ತೆ. ಅದಾದ ನಂತರ ನೋಡಿ ಈ ರೀತಿಯಾಗಿ ಗಟ್ಟಿಯಾಗುತ್ತೆ. ಈ ರೀತಿಯಾಗಿ ಗಟ್ಟಿಯಾಗಿರಬೇಕು. ಉಂಡೆ ಕಟ್ಟಿದ್ರೆ ಕೈಯಲ್ಲಿ ಉಂಡೆ ರೀತಿಯಾಗಿ ಬರಬೇಕು. ಬೇಡನ ಅಷ್ಟೇ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಮಾಡ್ಕೋಬೋದು. ನಾನು ಈ ರೀತಿಯಾಗಿ ಚೆನ್ನಾಗಿ ನಟ್ಟಿಸ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಅದೆಲ್ಲ ಹಿಟ್ಟೆಲ್ಲ ಹೊಂದ್ಕೋಬೇಕು. ಅಲ್ಲಿ ತನಕ ಚೆನ್ನಾಗಿ ನಾದ್ಬಿಟ್ಟು ಆಮೇಲಿಂದ ಉಂಡೆ ಕಟ್ಟಿದ್ರೆ ಸಾಫ್ಟಾಗಿ ಬರುತ್ತೆ. ನಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಮಾಡ್ಕೋಬೋದು. ನಾನು ಶೇಪ್ ಮಾಡಿರೋದು ಕರೆಕ್ಟಾಗಿ ವಿಡಿಯೋ ಕವರ್ ಆಗಿಲ್ಲ. ಈ ರೀತಿ ಕೆಳಗಡೆ ಇಟ್ಟಿರೋ ರೀತಿಯಾಗಿ ನಾನು ಎಲ್ಲ ಶೇಪ್ನೂ ಮಾಡಿಕೊಂಡೆ. ಒಂದು 4 ಈ ರೀತಿಯಾಗಿ ಶೇಪ್ ಮಾಡಿಕೊಂಡೆ. ಇನ್ನು ಮಿಕ್ಕಿದೆಲ್ಲ ಪ್ಲೇಟ್ ರೀತಿ ಚಿಕ್ಕ ಪ್ಲೇಟ್ ರೀತಿಯಾಗಿ ಮಾಡ್ಕೋತಾ ಬಂದೆ. ನೋಡಿ ಫೈನಲಿ ಈ ರೀತಿ ಆಗೈತೆ. ತುಂಬಾ ಚೆನ್ನಾಗಿತ್ತು ಪೇಡ. ನೀವು ಒಂದು ಸರಿ ಟ್ರೈ ಮಾಡಿ. ಭೀಮ್ನಮಾಸೆಗೆ ಬೆಸ್ಟ್ ಸ್ವೀಟ್ ಅಂತಲೇ ಹೇಳ್ಬೋದು. ಇನ್ನು ನೈಟು ನನ್ನ ಹಸ್ಬೆಂಡ್ ಬಂದರು. ಅವ್ರು ಬಂದಿದ್ದು 9:30. ಅವರು ಆಟೋ ಎಲ್ಲ ಓಡಿಸಿ ನೈಟು ಸ್ವಲ್ಪ ಲೇಟಾಗಿ ಬಂದರು. ಇನ್ನು ಅವ್ರು ಬಂದಾದ ನಂತರ ಪಾದ ಪೂಜೆನ ಸ್ಟಾರ್ಟ್ ಮಾಡಿದೆ. ನನ್ನ ಗಂಡಂಗೆ ಆಯುಷು ಆರೋಗ್ಯ ಹಾಗೆ ಅವ್ರು ಇಷ್ಟಪಟ್ಟಿದ್ದೆಲ್ಲ ಅವ್ರ ಪಾಲಿಗೆ ಸಿಗ್ತಾ ಬರಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. ಹಾಗೆ ಇನ್ನಷ್ಟು ವರ್ಷ ನನ್ನ ಗಂಡ ಆರೋಗ್ಯದಿಂದ ಹಾಗೆ ಆಯಸ್ಸು ಹೆಚ್ಚಾಗಲಿ ಅಂತ ದೇವರಲ್ಲಿ ನಾನು ಕೇಳ್ಕೊತೀನಿ. ಮತ್ತು ನನ್ನ ಗಂಡನ ಪಾದ ಪೂಜೆನೂ ಮಾಡಾಯಿತು. ಅವ್ರ ಪಾದ ಪೂಜೆ
ದಿನ ಮೇಯ್ನಾಗಿ ಗಂಡನ ಕೈಲಿ ಅರಿಶಿನ ಕುಂಕುಮನ ಇಕ್ಕಿಸ್ಕೊಂಡು ಹಾಗೆ ತಾಳಿಗೂ ಕೂಡ ಅರಿಶಿನ ಕುಂಕುಮನ ಇಕ್ಕಿಸ್ಕೊಂಡು ಮುಡಿಗೆ ಹೂ ಮುಡಿಸ್ಕೊಂಡ್ರೆ ತುಂಬಾ ಶ್ರೇಷ್ಠ. ಹಾಗೆ ಗಂಡನ ಆಯಸ್ಸು ಕೂಡ ಹೆಚ್ಚುತ್ತೆ. ಇನ್ನು ನಾನು ಎಲ್ಲ ಯಾವ ರೀತಿಯಾಗಿ ಭೀಮನಮಸ್ಯೆನ ಮಾಡ್ತಾರೆ, ನಾನು ಕೂಡ ಹಾಗೇ ಭೀಮನಮಸ್ಯೆ ಮಾಡೋದು. ನನ್ನ ಹಸ್ಬೆಂಡ್ ಬರೋಷ್ಟೊತ್ತಿಗೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ. ಇನ್ನು ಅವ್ರು ಬಂದು ಕೂಡ ಅವ್ರ ಪಾದ ಪೂಜೆ ಮಾಡೋದು ಅಷ್ಟೇ ಬಾಕಿ ಇತ್ತು. ಅವ್ರು ಬರೋದು ತನಕ ವೆಯ್ಟ್ ಮಾಡಿ ಅವ್ರು ಬಂದ ತಕ್ಷಣ ಅವ್ರ ಪಾದ ಪೂಜೆನ ಮಾಡಿದೆ. ಮತ್ತು ಈ ದಿನ ಹಸ್ಬೆಂಡ್ ದುಡ್ಡು ಕೊಡಬೇಕಂತ ಹೇಳ್ತಾರೆ, ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಕೊಡಲೇಬೇಕಂತ ಏನಿಲ್ಲ, ಅವ್ರ ಕಡೆಯಿಂದ ನಮಗೆ ಕಷ್ಟ ಇರಲಿ ಸುಖ ಇರಲಿ ಯಾವಾಗಲೂ ನಮ್ಮ ಜೊತೆ ಇರ್ತೀನಿ ಅನ್ನೋ ಧೈರ್ಯ ಅವ್ರು ಕೊಟ್ಟರೆ ನಮಗೆ ಸಾಕಲ್ವ. ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರೋದಿಲ್ಲ. ಅವ್ರ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಪ್ರೀತಿ ಕೊಟ್ಟರೆ ಸಾಕು. ಅದರಲ್ಲೂ ಎಕ್ಸ್ಪೆಷಲಿ ನಾನು ಆ ರೀತಿ ಅಂತ ಅನ್ಕೋತೀನಿ. ಇದಾಗಿತ್ತು ಭೀಮನಮಸ್ಯೆಯ ಬ್ಲಾಗ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮತ್ತಷ್ಟು ವೀಡಿಯೋಗಳಿಗೆ ಆಗಿ ನನ್ನ ಚಾನಲ್ನ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸಿಗುವ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾ ಬಾಯ್ ಬಾಯ್.